ಹೆಲೋ ಚಿಲ್ಡ್ರನ್, ಆನ್ಲೈನ್ ತರಗತಿಗೆ ಸ್ವಾಗತ. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ನಾವು ಆಲ್ಗೆಯಲ್ಲಿ ಬರುವ ಕೊನೆಯ ವರ್ಗ ಅಂದರೆ ರೋಡೋಫೈಸಿಯ ಬಗ್ಗೆ ನೋಡಿದ್ವಿ. ಹಾಗೆ ಅದರ ಎಕನಾಮಿಕ್ ಇಂಪಾರ್ಟೆನ್ಸಸ್ಗಳ ಬಗ್ಗೆನೂ ಸಹಿತ ನಾವು ಓದಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಎರಡನೇ ವರ್ಗ ಅಂದರೆ ಸೆಕೆಂಡ್ ಕ್ಲಾಸ್, ಸಸ್ಯ ಸಾಮ್ರಾಜ್ಯದಲ್ಲಿ ಬರುವ ಎರಡನೇ ವರ್ಗ, ದ ಸೆಕೆಂಡ್ ಕ್ಲಾಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್, ದಟ್ ಈಸ್ ಬ್ರಯೋಫೈಟಾ. ಹಾವಸೆ ಸಸ್ಯಗಳು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಹಾವಸೆ ಸಸ್ಯಗಳ ಬಗ್ಗೆ ಸ್ವಲ್ಪ ಗುಣಲಕ್ಷಣಗಳನ್ನು ಓದಿ ಅವುಗಳ ಯೂಸಸ್ ಏನಂತ ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಹಾವಸೆ ಸಸ್ಯಗಳೇನದವ, these are the first organisms or the first plants to inhabit the land ಅಂತ ಹೇಳ್ತೀವಿ ನಾವು. ಅಂದರೆ ನೆಲದ ಮೇಲೆ ಕಂಡುಬರುವ ಮೊದಲನೇ ವರ್ಗದ ಸಸ್ಯಗಳಾಗಿವೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ನೋಡಿರೋದು ವರ್ಗ ಶೈವಲಗಳು. ಶೈವಲಗಳು ಕಂಪ್ಲೀಟ್ಲಿ ನೀರಿನಲ್ಲಿ ಕಂಡುಬಂದಿದ್ವು. ಹಾಗಾಗಿ ನೆಲದ ಮೇಲೆ ಹೊಂದಿಕೊಂಡಿರುವಂಥ ಮೊದಲ ವರ್ಗದ ಸಸ್ಯಗಳು ಈ ಹಾವಸೆ ಸಸ್ಯಗಳು. ಬ್ರಯೋಫೈಟ್ಸ್ ಆರ್ ದ ಫಸ್ಟ್ ಪ್ಲಾಂಟ್ಸ್ ಟು ಇನ್ಹ್ಯಾಬಿಟ್ ದ ಲ್ಯಾಂಡ್. ನೆಲದ ಮೇಲೆ ಹೊಂದಿಕೊಂಡವ, ಆದರೆ ಇವು ಅವಾಹಕ ಸಸ್ಯಗಳಾಗಿರ್ತವೆ. ಅಂದರೆ ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ಗಳಾಗಿರ್ತವೆ. ಅಂದರೆ ಅವುಗಳಲ್ಲಿ ವಾಹಕ ಅಂಗಾಂಶ ಕಂಡು ಬರಂಗಿಲ್ಲ. ಅಂದರೆ ದೇ ಡೋಂಟ್ ಹ್ಯಾವ್ ವ್ಯಾಸ್ಕ್ಯುಲಾರ್ ಟಿಶ್ಯೂ, ದಟ್ ಈಸ್ ಝೈಲಮ್ ಆ್ಯಂಡ್ ಫ್ಲೋಯಮ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್. ಬ್ರಯೋಫೈಟ್ಸ್ಗಳಲ್ಲಿ ಝೈಲಮ್ ಹಾಗೂ ಫ್ಲೋಯಮ್ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇ ಆರ್ ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್. ಬ್ರಯೋಫೈಟ್ಸ್ಗಳು ನೆಲದ ಮೇಲೆ ಹೊಂದಿಕೊಂಡವ, ಅವಾಹಕ ಸಸ್ಯಗಳದವ. ಆಮೇಲೆ ಇಲ್ಲಿ ಮೇನ್ ಪ್ಲಾಂಟ್ ಬಾಡಿ ಯಾವುದಾಗಿರ್ತದ? ಹಾವಸೆ ಸಸ್ಯಗಳಲ್ಲಿ ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಆಗಿರ್ತದೆ. ಅಂದರೆ ಗೆಮೆಟ್ಸನ್ನು ಉತ್ಪತ್ತಿ ಮಾಡುವಂಥ ಒಂದು ಸಸ್ಯ, ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಈ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಆಗಿರ್ತದ. ಅಂದರೆ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಹೊಂದಿರ್ತವ. ಇದ್ರ ಮೇಲೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಡಿಪೆಂಡ್ ಆಗಿರ್ತದೆ. ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್, ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಆಗಿರ್ತದ. ಅಂದರೆ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಹೊಂದಿರ್ತದ. ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಆಗಿರ್ತದ. ಅದು 2n ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಹೊಂದಿರ್ತದೆ. ಮತ್ತು ಈ ಬ್ರಯೋಫೈಟ್ಸ್ಗಳಲ್ಲಿ ಬಹಳ ಬಗೆಯ ಪ್ಲಾಂಟ್ಸ್ಗಳನ್ನು ನಾವು ನೋಡ್ಬೋದು. ಪರ್ಟಿಕ್ಯುಲರ್ಲಿ ಲಿವರ್ವರ್ಟ್ಸ್ ಮತ್ತು ಮಾಸಸ್. Bryophytes includes liverworts and mosses, and usually they are found growing. ಅವು ಎಲ್ಲಿ ಬೆಳೀತವ? ಎಂಥ ಪ್ರದೇಶಗಳಲ್ಲಿ ಬೆಳೀತವ? ಮಾಯ್ಸ್ಟ್ ಶೇಡಿ ಪ್ಲೇಸಸ್. ಮಾಯ್ಸ್ಟ್ ಅಂದರೆ ತೇವಾಂಶ ಹೊಂದಿರುವಂಥ ಪ್ರದೇಶ. ಶೇಡಿ ಪ್ಲೇಸಸ್ ಅಂದರೆ ನೆರಳು ಬೀಳುವಂಥ ಪ್ರದೇಶ. ಮಾಯ್ಸ್ಟ್ ಶೇಡಿ ಪ್ಲೇಸಸ್ ಇನ್ ದ ಹಿಲ್ಸ್ ಅಂದರೆ ಗುಡ್ಡದ ಪ್ರದೇಶಗಳಲ್ಲಿ ಎಲ್ಲಿ ತೇವಾಂಶ ಇರ್ತದ, ಎಲ್ಲಿ ನೆರಳು ಬೀಳ್ತದ, ಅಂಥ ಪ್ರದೇಶಗಳಲ್ಲಿ ನೀವು ಬ್ರಯೋಫೈಟ್ಸ್ಗಳನ್ನು ನೋಡ್ಬೋದು. ಬ್ರಯೋಫೈಟ್ಸ್ ಆರ್ ಫೌಂಡ್ ಗ್ರೋಯಿಂಗ್ ಇನ್ ದ ಮಾಯ್ಸ್ಟ್ ಶೇಡಿ ಪ್ಲೇಸಸ್ ಇನ್ ದ ಹಿಲ್ಲಿ ರೀಜನ್ಸ್. ಈ ಬ್ರಯೋಫೈಟ್ಸ್ಗಳಿಗೆ ನಾವು ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಆಂಫಿಬಿಯನ್ಸ್ ಅಂದರೆ ಏನು?
ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ ನಾವು. ಹಾವಸೆ ಸಸ್ಯಗಳಿಗೆ, ಬ್ರಯೋಫೈಟ್ಸ್ಗಳಿಗೆ ಉಭಯವಾಸಿ ಸಸ್ಯಗಳು ಅಥವಾ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಯಾಕೆ ಹಂಗಂತೀವಿ? ಅವು ನೆಲ ನೀರು ಎರಡರಲ್ಲೂ ಇರೋದಕ್ಕೆ ಹಂಗಂತೀವೇನು? ಇಲ್ಲ. ನಾ ಆಗಲೇ ಹೇಳಿರೋ ಹಾಗೆ ಅವು ನೆಲದ ಮೇಲೆ ಹೊಂದ್ಕೊಂಡವು. ದೇ ಆರ್ ಫೌಂಡ್ ಆನ್ ದ ಟೆರಿಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ನೆಲದ ಮೇಲೆ ಬೆಳೀತವ. ಆದರೆ ನಿಷೇಚನಾ ಕ್ರಿಯೆ ಅಂದರೆ ಫರ್ಟಿಲೈಸೇಷನ್ಗೋಸ್ಕರ, ಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ಆಗುವಂಥ ನಿಷೇಚನಾ ಕ್ರಿಯೆ ಅಂದರೆ ಫರ್ಟಿಲೈಸೇಷನ್ಗೋಸ್ಕರ ದೇ ರಿಕ್ವೈರ್ ವಾಟರ್. ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್ ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್. Remember, in sexual reproduction, the fertilization what you see that need water. ನೆಲದ ಮೇಲೆ ಇದ್ರೂ ಸಹಿತ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೈಮಿಗೆ ಫರ್ಟಿಲೈಸೇಷನ್ಗೋಸ್ಕರ ಕಂಪಲ್ಸರಿ ಅವಕ್ಕೆ ನೀರಿನ ಅವಶ್ಯಕತೆ ಇರೋದ್ರಲ್ಲಿಂದ ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. You can see some of the pictures of bryophytes which are very beautiful. Even remember, not only for looking they are beautiful, but even the characteristic of bryophytes, ಅವು ನೋಡ್ಲಿಕ್ಕೆ ಮಾತ್ರ ಸುಂದರವಾಗಿಲ್ಲ, ಅವುಗಳ ಗುಣಲಕ್ಷಣಗಳು ಸಹಿತ ಬಹಳ ಸುಂದರವಾಗಿದ್ದಾವೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ನೋಡ್ರಿ, ಅವು ನೀರಲ್ಲಿ ಇರಂಗಿಲ್ಲ, ಬರೀ ನೆಲದ ಮೇಲೆ ಕಂಡು ಬರ್ತವೆ. ಯೂಶ್ವಲಿ ಮಾಯ್ಸ್ಟ್ ಪ್ಲೇಸಸ್ ಅಂದರೆ ಬರೀ ತೇವಾಂಶ ಇರುವಂಥ ಪ್ರದೇಶಗಳಲ್ಲಿ ಕಂಡು ಬಂದರೂ ಸಹಿತ ನಿಷೇಚನಾ ಕ್ರಿಯೆ ಸಲುವಾಗಿ ಅವಕ್ಕೆ ನೀರಿನ ಅವಶ್ಯಕತೆ ಇದೆ. ದಿಸ್ ಈಸ್ ಹೌ ಬ್ಯೂಟಿಫುಲ್ ದ ಬ್ರಯೋಫೈಟ್ಸ್ ಆರ್. ಮುಂದಿನ ಗುಣಲಕ್ಷಣ ಅದ್ರದ್ದು ನೋಡಿದರೆ ನಾವು ಅದರದ್ದು ಬಾಡಿ ಫಾರ್ಮ್ ಮಾತಾಡ್ಬೋದು. ಬ್ರಯೋಫೈಟ್ಸ್ಗಳ ಬಾಡಿ ಫಾರ್ಮ್ ಹೆಂಗಿರ್ತದ? ಆಲ್ಗೆಗಳಲ್ಲಿ ಹೇಳಿದ್ದೆ ನಾನು, ಆಲ್ಗೆ ಬಾಡಿ ಈಸ್ ನಾಟ್ ವೆಲ್ ಡಿಫರೆನ್ಷಿಯೇಟೆಡ್, ಹಾಗಾಗಿ ಅದಕ್ಕೆ ಥ್ಯಾಲಸ್ ಅಂತ ಕರೆದಿದ್ವಿ ನಾವು. ಆದರೆ ಆಲ್ಗೆ ಕಂಪೇರ್ ಮಾಡಿದರೆ, ಕಂಪೇರ್ಡ್ ಟು ಆಲ್ಗೆ, ಬ್ರಯೋಫೈಟ್ಸ್ ಪ್ಲಾಂಟ್ ಬಾಡಿ ಈಸ್ ವೆಲ್ ಡಿಫರೆನ್ಷಿಯೇಟೆಡ್. ಬ್ರಯೋಫೈಟ್ಸ್ ಪ್ಲಾಂಟ್ ಬಾಡಿ ಈಸ್ ವೆಲ್ ಡಿಫರೆನ್ಷಿಯೇಟೆಡ್. ರಿಮೆಂಬರ್, ಯಾಕೆ ನಾವು ವೆಲ್ ಡಿಫರೆನ್ಷಿಯೇಟೆಡ್ ಅಂತೀವಿ? ಯಾಕಂದರೆ ವಿ ಕ್ಯಾನ್ ಫೈಂಡ್ ಸಮ್ ಆಫ್ ದ ಬ್ರಯೋಫೈಟ್ಸ್, ಕೆಲವೊಂದು ಬ್ರಯೋಫೈಟ್ಸ್ಗಳಲ್ಲಿ ನಾವು ಥ್ಯಾಲಸ್ ಲೈಕ್ ಪ್ಲಾಂಟ್ ಬಾಡಿ ನೋಡಿದರೆ, ಇನ್ನು ಕೆಲವೊಂದು ಬ್ರಯೋಫೈಟ್ಸ್ಗಳಲ್ಲಿ ಪ್ರೋಸ್ಟ್ರೇಟ್ ಪ್ಲಾಂಟ್ ಬಾಡಿ ನೋಡ್ತೀವಿ. ಪ್ರೋಸ್ಟ್ರೇಟ್ ಅಂದರೆ ಏನು? ಪ್ರೋಸ್ಟ್ರೇಟ್ ಅಂದರೆ ನೆಲಕ್ಕೆ ಹತ್ಕೊಂಡು ಬೆಳೆಯೋ ಅಂಥ ಪ್ಲ್ಯಾಂಟ್ಸ್ಗಳು. ನೆಲಕ್ಕೆ ಹತ್ಕೊಂಡು ಬೆಳೆಯುವಂಥ ಪ್ಲ್ಯಾಂಟ್ಸ್ಗಳಿಗೆ ನಾವು ಅಡ್ಡವಾಗಿ ನೆಲಕ್ಕೆ ಹತ್ಕೊಂಡು ಬೆಳೆಯುವಂಥ ಪ್ಲ್ಯಾಂಟ್ಸ್ಗಳಿಗೆ ಅಥವಾ ಪ್ಲ್ಯಾಂಟ್ಸಿಗೆ ನಾವು ಪ್ರೋಸ್ಟ್ರೇಟ್ ಅಂತ ಕರಿತೀವಿ. ಅಥವಾ ಕೆಲವೊಂದು ಪ್ಲ್ಯಾಂಟ್ಸ್ಗಳೇನದವ, ದೇ ಆರ್ ಇರೆಕ್ಟ್. ಇರೆಕ್ಟ್ ಅಂದರೆ ಅವು ಸ್ಟ್ರೈಟ್ ಆಗಿ ಬೆಳೀತಾವೆ. ಸಮ್ ಬ್ರಯೋಫೈಟ್ಸ್ ದೇ ಹ್ಯಾವ್ ಥ್ಯಾಲಸ್ ಲೈಕ್ ಪ್ಲಾಂಟ್ ಬಾಡಿ. Some bryophytes have prostrate plant body. Some plant body is erect. Erect ಅಂದರೆ ಸ್ಟ್ರೈಟ್ ಆಗಿ ಬೆಳೀತಾವೆ. ಆದರೆ ಅವು ಥ್ಯಾಲಸ್ ಆಗಿರಲಿ ಅಥವಾ ಪ್ರೋಸ್ಟ್ರೇಟ್ ಆಗಿ ಬೆಳೀಲಿ ಅಥವಾ ಇರೆಕ್ಟ್ ಆಗಿ ಬೆಳೀಲಿ, ಯಾವುದಕ್ಕಾದರೂ ಒಂದಕ್ಕೆ ಅಂಟ್ಕೊಳ್ಳೇಬೇಕು. ದೇ ಶುಡ್ ಗ್ರೋ ಅಟ್ಯಾಚ್ಡ್ ಟು ಸಮಥಿಂಗ್. ಯಾವುದಕ್ಕೆ ಅಟ್ಯಾಚ್ ಆಗ್ತವ ಅದಕ್ಕೆ ಸಬ್ಸ್ಟ್ರಾಟಮ್ ಅಂತ ನಾವು ಕರಿತೀವಿ. ಮತ್ತು ಸಬ್ಸ್ಟ್ರಾಟಮಿಗೆ ಯಾವುದ್ರಲ್ಲಿಂದ ಅವು ಅಟ್ಯಾಚ್ ಆಗಿರ್ತವ? ವಿತ್ ವಾಟ್ ದೇ ಆರ್ ಅಟ್ಯಾಚ್ಡ್ ಟು ದಿ ಸಬ್ಸ್ಟ್ರಾಟಮ್? ಟು ದ ಸಬ್ಸ್ಟ್ರಾಟಮ್ ದೇ ಆರ್ ಅಟ್ಯಾಚ್ಡ್ ವಿತ್ ದ ಹೆಲ್ಪ್ ಆಫ್ ಯೂನಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ ಅಂದರೆ ಏಕಕೋಶೀಯ ಬೇರಿನಂಥ ರಚನೆಗಳಿಂದ ಅವು ಅಟ್ಯಾಚ್ ಆಗಿರ್ತವೆ. They are attached to the substratum with the help of unicellular root-like structures called, ಓದಿರ್ತೀರಿ, rhizoids.
ರೈಜಾಯ್ಡ್ಸ್ ಅನ್ನೋ ಏಕಕೋಶೀಯ ರೂಟಿನಂಥ ರಚನೆಗಳಿಂದ ಬ್ರಯೋಫೈಟ್ಸ್ಗಳು ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗಿರ್ತವೆ. ನಾನು ಯಾಕೆ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಅನ್ಲಿಗತ್ತೀನಿ? ಯಾಕೆ ನಾನು ರೂಟ್ ಅಂತ ಇಲ್ಲ? ರೂಟ್ ಅನ್ಬೋದಾಗಿತ್ತಲ್ಲ. ಅಲ್ಲಿ ರೂಟ್ ಇರಂಗಿಲ್ಲ. ಯಾಕಂದರೆ ಬ್ರಯೋಫೈಟ್ಸ್ಗಳಲ್ಲಿ ಟ್ರೂ ರೂಟ್ಸ್, ಟ್ರೂ ಸ್ಟೆಮ್, ಟ್ರೂ ಲೀವ್ಸ್ ಇರಂಗಿಲ್ಲ. ನಿಜವಾದ ರೂಟ್ಸು, ನಿಜವಾದ ಸ್ಟೆಮ್ಮು, ನಿಜವಾದ ಲೀವ್ಸು ಬ್ರಯೋಫೈಟ್ಸ್ಗಳಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರೂಟಿನಂಥ ಅಥವಾ ಸ್ಟೆಮ್ನಂಥ ಅಥವಾ ಲೀಫ್ನಂಥ ರಚನೆಗಳಿರ್ತವೆ ಹೊರತು ಟ್ರೂ ರೂಟ್ಸ್, ಟ್ರೂ ಸ್ಟೆಮ್, ಟ್ರೂ ಲೀವ್ಸ್ ನೀವು ನೋಡಲಿಕ್ಕೆ ಬ್ರಯೋಫೈಟ್ಸಲ್ಲಿ ಸಾಧ್ಯ ಇಲ್ಲ. ಯಾಕೆ ಹಂಗಂತೀವಿ ಟ್ರೂ ರೂಟ್ಸ್, ಟ್ರೂ ಲೀವ್ಸ್, ಟ್ರೂ ಸ್ಟೆಮ್ ಇಲ್ಲ ಅಂತ? ಬಿಕಾಸ್ ಈ ರೂಟ್ಸ್ಗಳಲ್ಲಿ, ಸ್ಟೆಮ್ಗಳಲ್ಲಿ ಅಥವಾ ಲೀಫ್ರಂಥ ರಚನೆಗಳಂತೆ ನಾವು ಹೇಳಕತ್ತೀವಿ, ಅದ್ರ ಒಳಗಡೆ ವ್ಯಾಸ್ಕ್ಯುಲಾರ್ ಟಿಶ್ಯೂ ಇರಂಗಿಲ್ಲ. ದೇ ಡೋಂಟ್ ಹ್ಯಾವ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಇನ್ ದೆಮ್. ಅವುಗಳಲ್ಲಿ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಇಲ್ಲದೇ ಇರೋದ್ರಿಂದ ವಿ ಸೇ ದೇ ಹ್ಯಾವ್ ರೂಟ್ ಲೈಕ್, ಸ್ಟೆಮ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ಲಾಂಟ್ ಕ್ಯಾರೆಕ್ಟರಿಸ್ಟಿಕ್. Usually the bryophyte plant body, main plant body ನಾ ಆವಾಗಲೇ ಹೇಳಿರೋ ಹಾಗೆ it is gametophytic plant body. ಬ್ರಯೋಫೈಟ್ಸ್ಗಳಲ್ಲಿ ಮೇನ್ ಪ್ಲಾಂಟ್ ಬಾಡಿ ಈಸ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ, ಮತ್ತು ಅದು ಹ್ಯಾಪ್ಲಾಯ್ಡ್ ಆಗಿರ್ತದೆ. ಇಟ್ ಈಸ್ ಹ್ಯಾಪ್ಲಾಯ್ಡ್. ರಿಮೆಂಬರ್, ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಅದು ಫೋಟೋಸಿಂಥೆಟಿಕ್ಕು ಕೂಡ ಆಗಿರ್ತದೆ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಕೆಲಸ ಏನು? ವಾಟ್ ಈಸ್ ದ ಫಂಕ್ಷನ್ ಆಫ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ? ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಪ್ರೊಡ್ಯೂಸಸ್ ಗೆಮೆಟ್ಸ್. The gametophytic plant body produces gametes. Hence we call it as a gametophytic plant body. ಬಟ್ ಒಂದು ನೆನಪಿಟ್ಕೊರಿ, ನಾ ಅವಾಗಲೇ ಹೇಳಿರೋ ಹಂಗೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಡಾಮಿನೆಂಟ್ ಅದ ಅಂತ ಹೇಳಿದೆ ನಾನು. ಹಾಗಾಗಿ ಅದರ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸಿಗೆ ನೀವೇನಾದರೂ ಕಂಪೇರ್ ಮಾಡಿದರೆ, ಮೀನ್ಸ್ ಬ್ರಯೋಫೈಟ್ಸ್ ತೊಗೊಳ್ರಿ, ಟೆರಿಡೋಫೈಟ್ಸ್ ತೊಗೊರಿ, ಜಿಮ್ನೋಸ್ಪರ್ಮ್ಸ್, ಆ್ಯಂಜಿಯೋಸ್ಪರ್ಮ್ಸ್, ಈಗೆಲ್ಲ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ನೀವು ತೊಗೊಂಡ್ರೆ ಈ ಇಷ್ಟರಲ್ಲೂ ಲಾರ್ಜರ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಯಾವ ಗ್ರೂಪ್ ಆಫ್ ಪ್ಲ್ಯಾಂಟ್ಸಲ್ಲಿ ನೋಡ್ಬೋದು? ಯು ಕ್ಯಾನ್ ಸಿ ಇನ್ ದ ಬ್ರಯೋಫೈಟ್ಸ್. In the bryophytes, you can see the larger gametophytic plant body compared to other group of plants. ಬೇರೆ ಗ್ರೂಪ್ ಆಫ್ ಪ್ಲ್ಯಾಂಟ್ಸಿಗೆ ನೀವು ಕಂಪೇರ್ ಮಾಡಿದರೆ ಬ್ರಯೋಫೈಟ್ಸ್ಗಳಲ್ಲಿ ನೀವು ಲಾರ್ಜರ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್, ಪರ್ಟಿಕ್ಯುಲರ್ಲಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ನೀವು ನೋಡ್ಬೋದು. And then you can see some of the pictures of the bryophytes. With this, we'll move on with the next characteristic of bryophytes. ಬ್ರಯೋಫೈಟ್ಸ್ಗಳ ಇನ್ನೊಂದು ಗುಣಲಕ್ಷಣ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಗೆಮೆಟ್ಸ್ಗಳನ್ನು ಉತ್ಪತ್ತಿ ಮಾಡ್ತಾವಂತ ಹೇಳಿದೆ ನಾನು. ಗೆಮೆಟ್ಸ್ಗಳು ಉತ್ಪತ್ತಿ ಮಾಡೋಕ್ಕೆ ಅವ್ರದ್ರ ಹತ್ರ ವಿಶೇಷವಾದ ರಚನೆಗಳು ಯಾವಿರ್ತವ? ರಿಮೆಂಬರ್, ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಹ್ಯಾವ್ ಸೆಕ್ಸ್ ಆರ್ಗನ್ಸ್, ಅಂದರೆ ಲಿಂಗಾಣುಗಳು ಕಂಡು ಬರ್ತವೆ. ರಿಮೆಂಬರ್, ದ ಬ್ರಯೋಫೈಟಿಕ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ, ಬ್ರಯೋಫೈಟ್ಸಿನ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಯು ಕ್ಯಾನ್ ಫೈಂಡ್ ಸೆಕ್ಸ್ ಆರ್ಗನ್ಸ್, ಲಿಂಗಾಣುಗಳು ಕಂಡು ಬರ್ತವೆ. ಈ ಸೆಕ್ಸ್ ಆರ್ಗನ್ಸ್ಗಳು ಬಹುಕೋಶೀಯಗಳದ್ದಾಗಿರ್ತವೆ. ಮೀನ್ಸ್ ದೇ ಆರ್ ಮಲ್ಟಿ ಸೆಲ್ಯುಲಾರ್. ಸೆಕ್ಸ್ ಆರ್ಗನ್ಸ್ ಅಂದರೆ ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್ ಇದ್ದೇ ಇರ್ತವೆ.
ಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಫಿಮೇಲ್ ಸೆಕ್ಸ್ ಆರ್ಗನ್ ಯಾವುದು ನಾವು ತಿಳಿದುಕೊಳ್ಳೋಣ. ಬ್ರಯೋಫೈಟ್ಸ್ಗಳಲ್ಲಿ ಇನ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲ್ ಸೆಕ್ಸ್ ಆರ್ಗನಿಗೆ ಏನಂತಾರ? ಇನ್ ಬ್ರಯೋಫೈಟ್ಸ್ ದ ಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಆಸ್ ಆಂಥಿರೀಡಿಯಂ. ಗಂಡು ಲಿಂಗಾಣುಗೆ ನಾವು ಆಂಥಿರೀಡಿಯಂ ಅಂತ ಕರಿತೀವಿ. ಗಂಡು ಲಿಂಗಾಣು ಅಂದರೆ ಆಂಥಿರೀಡಿಯಂ. ಕೆಲಸ ಏನು ಆಂಥಿರೀಡಿಯಂದು? ಆಂಥಿರೀಡಿಯಂ ಪ್ರೊಡ್ಯೂಸಸ್ ಮೇಲ್ ಗ್ಯಾಮೆಟ್ಸ್. ಆಂಥಿರೀಡಿಯಂ ಪ್ರೊಡ್ಯೂಸಸ್ ಮೇಲ್ ಗ್ಯಾಮೆಟ್ಸ್ ಕಾಲ್ಡ್ antherozoids. Antheridium produces male gametes called antherozoids which are biflagellated. Antheridium ಅಂದರೆ ಗಂಡು ಲಿಂಗಾಣು ಮೇಲ್ ಗ್ಯಾಮೆಟ್ಸ್ಗಳನ್ನು ಉತ್ಪತ್ತಿ ಮಾಡ್ತದ. ಆ ಮೇಲ್ ಗ್ಯಾಮೆಟ್ಸ್ಗಳಿಗೆ ನಾವು ಬೈಫ್ಲಾಜಿಲೇಟೆಡ್ ಆಂಥಿರೋಜಾಯ್ಡ್ಸ್ ಅಂತ ಕರಿಬಹುದು ಅಥವಾ ಸೀಲಿಯೇಟೆಡ್ ಸ್ಪರ್ಮ್ಸ್ ಅಂತಾನೂ ಕೂಡ ಕರಿಬಹುದು. ಅದೇ ರೀತಿ ಫಿಮೇಲ್ ಸೆಕ್ಸ್ ಆರ್ಗನ್ ಯಾವುದು? ವಿಚ್ ಈಸ್ ದ ಫಿಮೇಲ್ ಸೆಕ್ಸ್ ಆರ್ಗನ್? ದ ಫಿಮೇಲ್ ಸೆಕ್ಸ್ ಆರ್ಗನ್ ಈಸ್ archegonium. The female sex organ is archegonium. ಹೆಣ್ಣು ಲಿಂಗಾಣು ಆರ್ಕಿಗೋನಿಯಂ ಆಗಿರ್ತದೆ. ಹೆಣ್ಣು ಲಿಂಗಾಣು ಹೆಂಗಿರ್ತದ? ಫಿಮೇಲ್ ಸೆಕ್ಸ್ ಆರ್ಗನ್ ಆರ್ಕಿಗೋನಿಯಂ ಹೆಂಗಿರ್ತದ? ಆರ್ಕಿಗೋನಿಯಂ ಒಂದು ಫ್ಲಾಸ್ಕಿನ ಆಕಾರ ಇದ್ದಂಗೆ ಇರ್ತದೆ. The female sex organ that is archegonium is the flask shaped structure. ಮತ್ತೆ ಆರ್ಕಿಗೋನಿಯಂ ಫಿಮೇಲ್ ಸೆಕ್ಸ್ ಆರ್ಗನ್ ಒಳಗಡೆ ಏನು ಉತ್ಪತ್ತಿ ಆಗ್ತವ? ಇನ್ ದ ಫಿಮೇಲ್ ಸೆಕ್ಸ್ ಆರ್ಗನ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್. ಫಿಮೇಲ್ ಗ್ಯಾಮೆಟ್ಸ್ಗಳ ಉತ್ಪತ್ತಿ ಆಗ್ತದೆ. ಫಿಮೇಲ್ ಗ್ಯಾಮೆಟ್, ಸಿಂಗಲ್ ಫಿಮೇಲ್ ಗ್ಯಾಮೆಟ್, ಒಂದೇ ಫಿಮೇಲ್ ಗ್ಯಾಮೆಟ್ ಉತ್ಪತ್ತಿ ಆಗ್ತದೆ, ಅದಕ್ಕೆ ನಾವು ಎಗ್ ಅಂತ ಹೇಳ್ತೀವಿ. Within the archegonium, single female gamete, that is single egg, is produced. Remember, the male sex organ is antheridium, female sex organ is archegonium. Male sex organ that is antheridium produces antherozoids. Female sex organ archegonium produces the female gamete that is only single one egg, one egg within the archegonium is produced. ನಾ ಅವಾಗಲೇ ಹೇಳಿದೆ ನಿಮಗೆ, even though they live on the land, they need water for fertilization. ನೆಲದ ಮೇಲೆ ಇದ್ರೂ ಸಹಿತ ಫರ್ಟಿಲೈಸೇಷನ್ಗೋಸ್ಕರ ನೀರಿನ ಅವಶ್ಯಕತೆ ಇರ್ತದ ಅಂತ. ಯಾಕಂದರೆ ಮೇಲ್ ಸೆಕ್ಸ್ ಆರ್ಗನ್ ಆಂಥಿರೀಡಿಯಂ ರಿಲೀಸಸ್ ಆಂಥಿರೋಜಾಯ್ಡ್ಸ್ ಅಂದರೆ ಮೇಲ್ ಗ್ಯಾಮೆಟ್ಸ್ಗಳನ್ನು ನೀರಲ್ಲೇ ರಿಲೀಸ್ ಮಾಡ್ತದೆ. ದೇ ರಿಲೀಸ್ ದ ಮೇಲ್ ಗ್ಯಾಮೆಟ್ಸ್ ಇನ್ ದ ವಾಟರ್. ಆ ಆಂಥಿರೋಜಾಯ್ಡ್ಸ್ಗಳು ನೀರಿನ ಮುಖಾಂತರ ಫಿಮೇಲ್ ಸೆಕ್ಸ್ ಆರ್ಗನ್ ಅಂದರೆ ಆರ್ಕಿಗೋನಿಯಮ್ಮಿಗೆ ರೀಚ್ ಆಗ್ತವೆ. ಆದಮೇಲೆ ಅದರ ಒಳಗಡೆ ಇರೋ ಫಿಮೇಲ್ ಗ್ಯಾಮೆಟ್ಸ್ ಜೊತೆ ಫ್ಯೂಸ್ ಆಗ್ತವ, ಫರ್ಟಿಲೈಸೇಷನ್ ಆಗ್ತವೆ. ಅಂದರೆ ಈ ಮೇಲ್ ಗ್ಯಾಮೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಂಪಲ್ಸರಿ ಅವಕ್ಕೆ ನೀರಿನ ಅವಶ್ಯಕತೆ ಕಂಡು ಬರ್ತದೆ. ದೇ ನೀಡ್ ವಾಟರ್ ಫಾರ್ ಟ್ರಾನ್ಸ್ಫರಿಂಗ್ ದ ಮೇಲ್ ಗ್ಯಾಮೆಟ್ಸ್. Remember, the antherozoids released by the archegonium in the water through the water medium reach or they will come in contact with the archegonium. ರಿಮೆಂಬರ್, ಆರ್ಕಿಗೋನಿಯಂ ಅಥವಾ ಆರ್ಕಿಗೋನಿಯೇಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ನಾವು ಕೆಲವೊಂದು ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ಗಳಲ್ಲಿ ನೋಡ್ಬೋದು. ಲೈಕ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್. ಆದರೆ ಯು ಡೋಂಟ್ ಫೈಂಡ್ ದಿಸ್ ಆರ್ಕಿಗೋನಿಯೇಟ್ ಸ್ಟ್ರಕ್ಚರ್ ಇನ್ ದ ಆಂಜಿಯೋಸ್ಪರ್ಮ್ಸ್ ಆಸ್ ವೆಲ್ ಆಸ್ ಇನ್ ಆಲ್ಗೆ. ಆಲ್ಗೆ ಹಾಗೂ ಆವೃತ ಬೀಜ ಸಸ್ಯಗಳಲ್ಲಿ ನಾವು ಆರ್ಕಿಗೋನಿಯಂ ಅನ್ನೋ ಸ್ಟ್ರಕ್ಚರನ್ನು ನೋಡಂಗಿಲ್ಲ. ಅದು ಎಲ್ಲೆಲ್ಲಿ ಕಂಡು ಬರ್ತದ? ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್.
ನೀವು ಇವಾಗ ನೋಡ್ತಾ ಇರೋವಂಥ ಪಿಕ್ಚರ್ ಏನದ ಅದು ಮೇಲ್ ಸೆಕ್ಸ್ ಆರ್ಗನ್ ಆಂಥಿರೀಡಿಯಂ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಆರ್ಕಿಗೋನಿಯಂ ತೋರಿಸ್ಲಿಗತ್ತ, which are present on two different thallus. One is male thallus, another one is female thallus. Now let us study how the fertilization takes place. ಇವಾಗ ನಿಷೇಚನಾ ಕ್ರಿಯೆ ಹೆಂಗಾಗ್ತದ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಮೇಲ್ ಸೆಕ್ಸ್ ಆರ್ಗನ್ ಆಂಥಿರೀಡಿಯಂ ಆಂಥಿರೋಜುವಾಯ್ಡ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ಆ ಆಂಥಿರೋಜುವಾಯ್ಡ್ಸ್ಗಳು ವಾಟರಿನ ಮುಖಾಂತರ ಆರ್ಕಿಗೋನಿಯಂ ರೀಚ್ ಆಗ್ತವೆ. ಆರ್ಕಿಗೋನಿಯಂ ಒಳಗಡೆ ಫೀಮೇಲ್ ಗ್ಯಾಮೆಟ್ ಕಂಡು ಬರ್ತದೆ. ಯು ಕ್ಯಾನ್ ಫೈಂಡ್ ಫೀಮೇಲ್ ಗ್ಯಾಮೆಟ್ ಇನ್ ದ ಆರ್ಕಿಗೋನಿಯಂ. ಈ ಆಂಥಿರೋಜುವಾಯ್ಡ್ಸ್ಗಳು ಫೀಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಮಾಡ್ಕೊಳ್ತವೆ. ರಿಮೆಂಬರ್, ನೀರಿನಲ್ಲಿ ರಿಲೀಸ್ ಆಗಿರುವಂಥ ಆಂಥಿರೋಜುವಾಯ್ಡ್ಸ್ಗಳು ನೀರಿನ ಮುಖಾಂತರ ಆರ್ಕಿಗೋನಿಯಮ್ಮಿಗೆ ರೀಚ್ ಆಗಿ ಅದರ ಒಳಗಡೆ ಇರುವ ಫೀಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಮಾಡಿಕೊಂಡು ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ದಿಸ್ ಈಸ್ ಹೌ ದ ಡಿಪ್ಲಾಯ್ಡ್ ಝೈಗೋಟ್ ಈಸ್ ಫಾರ್ಮ್ಡ್. ಡಿಪ್ಲಾಯ್ಡ್ ಝೈಗೋಟ್ ಆಗಿದ ತಕ್ಷಣ ಅದು ಇಮಿಡಿಯೇಟ್ಲಿ ಮಿಯಾಸಿಸ್ ಆಗಂಗಿಲ್ಲ ಸ್ಪೋರ್ ಪ್ರೊಡ್ಯೂಸ್ ಮಾಡೋ ಸಲುವಾಗಿ. ರಿಮೆಂಬರ್, ಇಮಿಡಿಯೇಟ್ಲಿ ಝೈಗೋಟ್ ಈಸ್ ಫಾರ್ಮ್ಡ್, ಇಟ್ ವಿಲ್ ನಾಟ್ ಅಂಡರ್ಗೋ ಮಿಯಾಸಿಸ್ ಟು ಪ್ರೊಡ್ಯೂಸ್ ದ ಸ್ಪೋರ್ಸ್. ಮತ್ತೇನಾಗ್ತದ? ಅದು ಗ್ರೋ ಆಗ್ತದ, ಡೆವಲಪ್ಮೆಂಟ್ ಆಗ್ತದ. The zygote will grow and develop into multicellular sporophytic plant body. ಏನಾಗಿ ಡೆವಲಪ್ ಆಗ್ತದ? ಮಲ್ಟಿಸೆಲ್ಯುಲಾರ್ ಸ್ಪೋರೋಫೈಟಿಕ್ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಆಗಿ ಡೆವಲಪ್ ಆಗಿರ್ತದೆ. ಅದು ಮಲ್ಟಿಸೆಲ್ಯುಲಾರ್ ಇರ್ತದ, ಡಿಪ್ಲಾಯ್ಡ್ ಕೂಡ ಆಗಿರ್ತದ. ಆದರೆ ಅದು ಇಂಡಿಪೆಂಡೆಂಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಲೀವ್ ಇಂಡಿಪೆಂಡೆಂಟ್ಲಿ. ಯಾಕದು ಇಂಡಿಪೆಂಡೆಂಟ್ ಆಗಿರಕ್ಕೆ ಸಾಧ್ಯ ಇಲ್ಲ? ಯಾಕಂದರೆ ಇಟ್ ಈಸ್ ನಾನ್ ಫೋಟೋಸಿಂಥೆಟಿಕ್. ಇದು ಫೋಟೋಸಿಂಥಸಿಸ್ ನಿರ್ವಹಿಸುವಂಥ ಶಕ್ತಿ ಇಲ್ಲ. ಇಟ್ ಕೆನಾಟ್ ಕ್ಯಾರಿ ಔಟ್ ಫೋಟೋಸಿಂಥಸಿಸ್. ಮತ್ತು ಇದು ನ್ಯೂಟ್ರಿಷನ್ ಎಲ್ಲಿಂದ ಪಡ್ಕೊಳ್ತದ? ಇಟ್ ಈಸ್ ಫೌಂಡ್ ಅಟ್ಯಾಚ್ಡ್. ನೋಡ್ರಿ, ಡಿಪ್ಲಾಯ್ಡ್ ಮಲ್ಟಿಸೆಲ್ಯುಲಾರ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ಅಟ್ಯಾಚ್ಡ್ ಆನ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ನೀವು ಫಿಗರಲ್ಲಿ ನೋಡ್ಬೋದು. ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಏನದ ಅದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಅಟ್ಯಾಚ್ ಆಗಿರ್ತದೆ. ಯಾಕಂದರೆ ನಾನು ಹೇಳಿರುವ ಹಾಗೆ ಇಟ್ ಈಸ್ ನಾನ್ ಫೋಟೋಸಿಂಥೆಟಿಕ್ ಆ್ಯಂಡ್ ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. Attached to the gametophytic plant body from which it gets the nutrition or gets the nourishment. Then in the sporophytic plant body, ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ತೆಗೆದುಕೊಂಡ್ರೆ ಅದರಲ್ಲಿರೋ ಕೆಲ ಕೋಶಗಳೇನಿದಾವೆ, ಸಮ್ ಸೆಲ್ಸ್ ಆಫ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಅವು ಡಿಪ್ಲಾಯ್ಡ್ ಆಗಿರ್ತಾವೆ ಆಲ್ರೆಡಿ. ಅವುಗಳಲ್ಲಿ ಮಿಯಾಟಿಕ್ ಡಿವಿಷನ್ ಆಗ್ತದೆ. ದೇ ವಿಲ್ ಅಂಡರ್ಗೋ ಮಿಯಾಸಿಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ರಿಮೆಂಬರ್, ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಕೆಲವೊಂದು ಕೋಶಗಳು ಮಿಯಾಟಿಕ್ ಡಿವಿಷನ್ಗೆ ಒಳಗೊಳ್ತವ ಮತ್ತು ವಿಶೇಷ ರಚನೆಯ ಒಳಗಡೆ ಸ್ಪೋರ್ಸ್ಗಳ ಉತ್ಪತ್ತಿ ಆಗ್ತವೆ. ದೇ ವಿಲ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಆ ವಿಶೇಷ ರಚನೆ ಒಳಗಡೆ, ಇನ್ ದ್ಯಾಟ್ ಸ್ಪೆಷಲ್ ಸ್ಟ್ರಕ್ಚರ್, ವೆನ್ ದ ಸ್ಪೋರ್ಸ್ ಆರ್ ಕಂಪ್ಲೀಟ್ಲಿ ಡೆವಲಪ್ಡ್, ಯಾವಾಗ ಆ ವಿಶೇಷ ರಚನೆ ಒಳಗಡೆ ಸ್ಪೋರ್ಸ್ಗಳು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತವೋ ಆವಾಗ ಆ ಸ್ಟ್ರಕ್ಚರ್ಸ್ಗಳು ಒಡೆದು ಸ್ಪೋರ್ಸ್ಗಳು ರಿಲೀಸ್ ಆಗ್ತವೆ.
they'll release the spores. ಆ ಸ್ಪೋರ್ಸ್ಗಳು ತಮ್ಮ ಸುತ್ತಮುತ್ತ ಹರಡ್ಕೊಳ್ತವೆ. they'll get dispersed to its surrounding. ಯಾವಾಗ ಕಂಡೀಷನ್ ಫೇವರಬಲ್ ಆಗಿರ್ತದೆ, ಒನ್ಸ್ ದ ಕಂಡೀಷನ್ ಈಸ್ ಸೂಟೆಬಲ್, ಆವಾಗ ಆ ಸ್ಪೋರ್ಸ್ಗಳು ಮೊಳಕೆ ಹೊಡಿತವೆ. those spores will germinate. those spores will germinate ಅಥವಾ ಮೊಳಕೆ ಹೊಡಿತಾವೆ ಅಂತ ಹೇಳ್ತೀವಿ ಟು ಪ್ರೊಡ್ಯೂಸ್ ನ್ಯೂ ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ. ಯಾಕಂದ್ರೆ ಸ್ಪೋರ್ಸ್ಗಳು ಸಹಿತ ಹ್ಯಾಪ್ಲಾಯ್ಡ್ ಆಗಿರೋದ್ರಲ್ಲಿಂದ ಅವು ಜರ್ಮಿನೇಟ್ ಆದಮೇಲೆ ಅದ್ರಲ್ಲಿಂದ ಬರೋದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ನೋಡ್ರಿ, ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ, ಅದ್ರ ಮೇಲೆ ಸೆಕ್ಸ್ ಆರ್ಗನ್ಸ್, ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್. ಮೇಲ್ ಸೆಕ್ಸ್ ಆರ್ಗನ್ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತದ, ಫೀಮೇಲ್ ಸೆಕ್ಸ್ ಆರ್ಗನ್ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತದೆ. ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದಮೇಲೆ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಝೈಗೋಟ್ ಗ್ರೋ ಆಗಿ ಡಿಪ್ಲಾಯ್ಡ್ ಮಲ್ಟಿ ಸೆಲ್ಯುಲಾರ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗ್ತದೆ. ಆದರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ನಾನ್ ಫೋಟೋಸಿಂಥೆಟಿಕ್ ಆಗಿರೋದ್ರಲ್ಲಿಂದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಗೆ ಅಟ್ಯಾಚ್ ಆಗಿರ್ತದೆ ನ್ಯೂಟ್ರಿಷನನ್ನು ತಗೊಳ್ಳೋ ಸಲುವಾಗಿ. ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಕೆಲ ಕೋಶಗಳು ಮಿಯಾಟಿಕ್ ಡಿವಿಷನಿಂದ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಮಾಡ್ತವೆ. ಆ ಸ್ಪೋರ್ಸ್ಗಳು ಹ್ಯಾಪ್ಲಾಯ್ಡ್ ಆಗಿರ್ತವೆ. And when these spores are released under suitable condition, they germinate, ಮೊಳಕೆ ಹೊಡಿತವ, to give rise to haploid gametophytic plant body. ಇದಕ್ಕೆ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಅಂದರೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಗೆಮೆಟ್ಸ್ ಪ್ರೊಡ್ಯೂಸ್ ಆಗ್ತವ, ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗ್ತದ. ಆ ಝೈಗೋಟ್ ಡೆವಲಪ್ ಆಗಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗ್ತದೆ. ಆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿನಲ್ಲಿ ಮಿಯಾಸಿಸ್ ಆದಮೇಲೆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತವ. ಆ ಸ್ಪೋರ್ಸ್ಗಳು ರಿಲೀಸ್ ಆದಮೇಲೆ ಜರ್ಮಿನೇಟ್ ಆಗಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಬರ್ತದೆ. ಅಂದರೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಿಂದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ, ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿಯಿಂದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಇದಕ್ಕೆ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಯೋಫೈಟ್ಸ್. ಅಂದರೆ ಹಾವಸೆ ಸಸ್ಯಗಳ ಗುಣಲಕ್ಷಣಗಳು. ಇಲ್ಲಿ ನಾವು ಏನೇನು ನೋಡಿದ್ದೀವಿ, ಅವು ಎಲ್ಲಿ ಕಂಡು ಬರ್ತವ, ಅವುಗಳ ಬಾಡಿ ಫಾರ್ಮ್ ಹೆಂಗದ, ಸಂತಾನೋತ್ಪತ್ತಿ ಹೆಂಗಾಗ್ತದ, ಪ್ರತಿಯೊಂದನ್ನು ನಾವು ತಿಳಿದುಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ಓದಬೇಕಾಗಿರೋದು ಬ್ರಯೋಫೈಟ್ಸ್ಗಳು ಹೇಗೆ ನಮಗೆ ಉಪಯುಕ್ತ. ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ಗಳು ನಮಗೆ ಎರಡು ವೇನಲ್ಲಿ ಉಪಯುಕ್ತ ಅದಾವ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಒಂದು ಎಕನಾಮಿಕಲಿ, ಇನ್ನೊಂದು ಇಕಾಲಜಿಕಲಿ. ಎಕನಾಮಿಕಲಿ ಬ್ರಯೋಫೈಟ್ಸ್ಗಳು ನಮ್ಗೆ ಹೇಗೆ ಉಪಯುಕ್ತ ಅನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ. ದ ಫಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದ ಬ್ರಯೋಫೈಟ್ಸ್. ಬಟ್ ಅದಕ್ಕಿಂತ ಮುಂಚೆ ಒಂದು ತಲೆ ಒಳಗಿಟ್ಕೊರಿ, ಎಕನಾಮಿಕಲಿ ಬಹಳ ಬ್ರಯೋಫೈಟ್ಸ್ಗಳು ನಮ್ಗೆ ಅಷ್ಟೊಂದೇನು ಉಪಯುಕ್ತ ಅಲ್ಲ. ಆದರೂ ಸಹಿತ ಕೆಲವೊಂದು ಬ್ರಯೋಫೈಟ್ಸ್ಗಳು ನಮಗೆ ಉಪಯುಕ್ತವಾಗವೆ. ಹೆಂಗೆ ಅನ್ನೋದನ್ನು ಒಂದೆರಡು ಎಕ್ಸಾಂಪಲ್ಸ್ ಇಲ್ಲಿ ತಿಳಿದುಕೊಳ್ಳೋಣ. ಕೆಲವೊಂದು ಬ್ರಯೋಫೈಟ್ಸ್ಗಳನ್ನು ನಾವು ಆಹಾರವಾಗಿ ಬಳಸ್ಕೊತೀವಿ. ಮೀನ್ಸ್ ದೇ ಆರ್ ದ ಸೋರ್ಸ್ ಆಫ್ ಫುಡ್ ಫಾರ್ ಸಮ್ ಮ್ಯಾಮಲ್ಸ್ ಆಗಿರ್ಬೋದು, ಕೆಲವೊಂದು ಪಕ್ಷಿಗಳಿಗೆ ಅಂದರೆ ಬರ್ಡ್ಸ್ಗಳಿಗಾಗಿರ್ಬೋದು, ಅಥವಾ ಸಮ್ ಅದರ್ ಆ್ಯನಿಮಲ್ಸಿಗೂ ಕೂಡ ಬ್ರಯೋಫೈಟ್ಸ್ಗಳು ಆಹಾರವಾಗಿ ಬಳಸ್ಕೊಳ್ತೀವಿ. ಇದು ಮೊದಲನೇ ಎಕನಾಮಿಕ್ ಇಂಪಾರ್ಟೆನ್ಸ್. ವಾಟ್ ಈಸ್ ದ ಸೆಕೆಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್? ಈ ಬ್ರಯೋಫೈಟ್ಸ್ಗಳಲ್ಲಿ ಮಾಸಸ್ ಅಂತ ಬರ್ತವೆ. ವಿ ಫೈಂಡ್ ಮಾಸಸ್ ಇನ್ ಬ್ರಯೋಫೈಟ್ಸ್. ಅದರಲ್ಲಿ ಒಂದು ಮಾಸ್ ಹೇಳ್ತೀವಿ ನಾವು, ದಟ್ ಈಸ್ ಸ್ಪ್ಯಾನಮ್.
ಸ್ಪ್ಯಾನಮ್ ಎನ್ನುವ ಒಂದು ಮಾಸ್ ಏನದ ಅದು ಒಂದು ಕಮರ್ಷಿಯಲಿ ಬಹಳ ಉಪಯುಕ್ತವಾಗಿರುವಂಥ ಒಂದು ಪ್ರಾಡಕ್ಟನ್ನು ಉತ್ಪತ್ತಿ ಮಾಡ್ತದ, ಅದು ಪೀಟ್ ಅಂತ ಹೇಳ್ತೀವಿ ನಾವು. ನೀವು ಪಿಕ್ಚರಲ್ಲಿ ನೋಡ್ಬೋದು ಪೀಟ್. ಸೊ ಪೀಟ್ ಏನದ ಇದು ಸ್ಪ್ಯಾನಮ್ ಅನ್ನೋ ಒಂದು ಮಾಸಿಂದ ಉತ್ಪತ್ತಿ ಆಗ್ತದ. ಅದರ ಬಳಕೆ ಎಲ್ಲಿ ಆಗ್ತದ, ಅದು ಕಮರ್ಷಿಯಲಿ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಫ್ಯೂಯಲ್, ಅಂದರೆ ಇಂಧನವಾಗಿ ನಾವು ಅದನ್ನು ಬಳಸ್ಕೊಳ್ತೀವಿ. ಅಷ್ಟೇ ಅಲ್ಲ, ಈ ಪೀಟಿಗೆ ನೀರನ್ನು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಅದ. ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಹೋಲ್ಡ್ ದ ವಾಟರ್. ಹಾಗಾಗಿ ಲೀವಿಂಗ್ ಮೆಟೀರಿಯಲ್ಸ್ಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡಿ, ಪ್ಯಾಕೇಜ್ ಮಾಡಿ ಸಾಗಾಣಿಕೆ ಮಾಡಲಿಕ್ಕೆ ನಾವು ಈ ಪೀಟನ್ನು ಬಳಸ್ತೀವಿ. ಯಾಕಂದರೆ ಈ ಪೀಟ್ ಇಟ್ಟು ನೀರು ಹೊಡೆದು ಅದ್ರ ಒಳಗಡೆ ನಾವು ಲೀವಿಂಗ್ ಮೆಟೀರಿಯಲ್ ಇಟ್ಟರೆ ಪೀಟ್ ನೀರು ಹಿಡ್ಕೊಂಡಿಟ್ಟಿರೋದ್ರಲ್ಲಿಂದ ಆ ಒಳಗಡೆ ಇರೋ ಲೀವಿಂಗ್ ಮೆಟೀರಿಯಲ್ ಫ್ರೆಶ್ ಆಗಿರ್ತದೆ. ಹೆನ್ಸ್ for packaging and transportation of living material we use peat because it has the capacity to hold the water. ಪೀಟಿನ ಎರಡು ಉಪಯೋಗಗಳದವ. ಒಂದು, ಇದು ಇಂಧನವಾಗಿ ಬಳಸ್ಕೊತೀವಿ, ಇನ್ನೊಂದು ಇದು ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಇದನ್ನು ಬಳಸ್ಕೊಳ್ತೀವಿ. ದಿಸ್ ಈಸ್ ಅಬೌಟ್ the economic importances of the bryophytes. ನೆಕ್ಸ್ಟ್ ನಾವು ತಿಳಿದುಕೋಬೇಕಾಗಿರೋದು ಇಕಾಲಜಿಕಲಿ ಅವು ನಮಗೆ ಹೇಗೆ ಉಪಯೋಗ. ಹೌ ಇಕಾಲಜಿಕಲಿ ದ ಬ್ರಯೋಫೈಟ್ಸ್ ಆರ್ ಯೂಸ್ಫುಲ್. ನೀವು ಬರೀ ಬಂಡೆಗಳು ನೋಡಿರಬೇಕು ಅಥವಾ ಬರೀ ಮಣ್ಣು ನೋಡಿರಬೇಕು, ಅಲ್ಲಿ ಯಾವುದೇ ರೀತಿಯಾದ ಜೀವಿಗಳು ಕಂಡು ಬರಂಗಿಲ್ಲ. ಅವಕ್ಕೆ ನಾವು ಬೇರ್ ರಾಕ್ಸ್ ಅಥವಾ ಬೇರ್ ಸಾಯಿಲ್ ಅಂತ ಕರಿತೀವಿ. ಅಂದರೆ ಎಲ್ಲಿ ಯಾವ ಒಟ್ಟ ಜೀವಿಗಳಿಲ್ಲ ಆ ಪ್ರದೇಶಕ್ಕೆ ನಾವು ಬೇರ್ ಲ್ಯಾಂಡ್, ಬೇರ್ ರೀಜನ್ ಅಂತ ಕರಿತೀವಿ. ಅದು ಬೇರ್ ರಾಕ್ ಅಂದರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಾಗಿರ್ಬೋದು ಅಥವಾ ಮಣ್ಣು, ಬೇರ್ ಸಾಯಿಲ್ ಆಗಿರ್ಬೋದು. ಅಂಥ ಪ್ರದೇಶಗಳಲ್ಲಿ ಬ್ರಯೋಫೈಟ್ಸ್ಗಳು, ಪರ್ಟಿಕ್ಯುಲರ್ಲಿ ಮಾಸಸ್, ಲೈಕೆನ್ಸ್ಗಳ ಜೊತೆಯಲ್ಲಿ ಇವು ಮೊದಲು ಬೆಳೆಯೋ ಅಂಥ ಸಾಹಸ ಮಾಡ್ತಾವೆ. ದೀಸ್ ಆರ್ ದ ಫಸ್ಟ್ ಆರ್ಗ್ಯಾನಿಸಮ್ಸ್. Mosses and lichens are the first organisms to start growing on the bare rock or on the bare soil. ನೀವು ಫಿಗರ್ ಅಲ್ಲಿ ನೋಡಬಹುದು, where you can see the bryophytes are growing on the bare rock. ಅಂದರೆ ಒಂದು ದೊಡ್ಡ ಬಂಡೆಗಲ್ಲದ, ಆ ಬಂಡೆಗಲ್ಲಿನ ಮೇಲೆ ಬ್ರಯೋಫೈಟ್ಸ್ಗಳು ಬೆಳೀತಾ ಇರೋದನ್ನು ನೀವು ನೋಡ್ಬೋದು. ಇದಕ್ಕೆ ನಾವು ಏನಂತ ಕರಿತೀವಿ? ಇಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಅಂದರೆ ದ ಫಸ್ಟ್ ಆರ್ಗ್ಯಾನಿಸಮ್ ಸ್ಟಾರ್ಟ್ ಗ್ರೋಯಿಂಗ್ ಆನ್ ದ ಬೇರ್ ರಾಕ್ಸ್ ಆರ್ ಬೇರ್ ಸಾಯಿಲ್ ಈಸ್ ಕಾಲ್ಡ್ ಇಕಾಲಜಿಕಲ್ ಸಕ್ಸೆಷನ್. ಈ ಇಕಾಲಜಿಕಲ್ ಸಕ್ಸೆಷನ್ನಲ್ಲಿ ಫಸ್ಟ್ ಆರ್ಗ್ಯಾನಿಸಮ್ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡೋದು ಬ್ರಯೋಫೈಟ್ಸ್, ಅದರಲ್ಲಿ ಪರ್ಟಿಕ್ಯುಲರ್ಲಿ ಮಾಸಸ್ ಅಲಾಂಗ್ ವಿತ್ ಲೈಕೆನ್ಸ್. ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಲ್ಲನ್ನು ನಿಧಾನವಾಗಿ ಪುಡಿ ಮಾಡ್ತಾ ಹೋಗ್ತದೆ. ಆ ಕಲ್ಲಿನ ಪುಡಿಯಿಂದ ಬರುವಂಥ ಸಾಯಿಲಿನ ಬಳಸ್ಕೊಂಡು ಬೇರೆ ಸಸ್ಯಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ದಿಸ್ ಈಸ್ ಹೌ ಇಟ್ ಹೆಲ್ಪ್ಸ್ ಇನ್ ಇಕಾಲಜಿಕಲ್ ಸಕ್ಸೆಷನ್. ಅಂದರೆ ಯಾವುದೂ ಜೀವಿಗಳಿರಲಿಲ್ಲ ಬೇರೆ ರಾಕ್ ಮೇಲೆ, ಫಸ್ಟ್ ಇವು ಬಂದವು, ಇವು ಬೆಳಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಕೊಲೊನೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ಅವು ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾವ, ಮಣ್ಣಿನ ಫಾರ್ಮೇಷನ್ ಮಾಡ್ತಾವ. ಅದ್ರ ನೆಕ್ಸ್ಟ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹೆನ್ಸ್ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಕಾಲಜಿಕಲ್ ಸಕ್ಸೆಷನ್. ನೆಕ್ಸ್ಟ್, ದ ಸೆಕೆಂಡ್ ಇಂಪಾರ್ಟೆನ್ಸ್ of bryophytes, as they help in formation of soil or medium. ಕಲ್ಲಿನ ಮೇಲೆ ಬೆಳೆಯೋದ್ರ ಮುಖಾಂತರ they help in formation of suitable medium for the growth of other plants. Remember, the second ecological importance is they grow first or they help in forming the suitable medium
ಫಾರ್ ದ ಗ್ರೋತ್ ಆಫ್ ಹೈಯರ್ ಆರ್ಗ್ಯಾನಿಸಮ್ಸ್. ಇವು ಮೊದಲು ಬೆಳೆದು ಅಲ್ಲಿ ಮೀಡಿಯಮ್ ಫಾರ್ಮೇಷನ್ ಅಂದರೆ ಸಾಯಿಲಿನ ಫಾರ್ಮೇಷನ್ ಮಾಡೋದ್ರ ಮುಖಾಂತರ ಅಲ್ಲಿ ನೆಕ್ಸ್ಟ್ ಹೈಯರ್ ಆರ್ಗ್ಯಾನಿಸಮ್ಸ್ ಬೆಳೀಲಿಕ್ಕೆ ಸಹಾಯ ಮಾಡಿಕೊಡ್ತವೆ. ಇದು ಎರಡನೇ ಇಕಾಲಜಿಕಲ್ ಇಂಪಾರ್ಟೆನ್ಸ್. The next ecological importance is, remember, ಈ ಮಾಸಸ್ಗಳು ಒಂದು ಸತಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಆದಮೇಲೆ ದೇ ಫಾರ್ಮ್ ಅ ಡೆನ್ಸ್ ಮ್ಯಾಟ್ ಅಂದರೆ ಥಿಕ್ ಲೇಯರ್ ಫಾರ್ಮೇಷನ್ ಮಾಡಿ ಬಹಳಷ್ಟು ಪ್ರದೇಶ ಹರಡ್ತಾ ಹೋಗ್ತವೆ. ಆ ಥರ ಹರಡೋದ್ರಲ್ಲಿಂದ ನಮಗೇನು ಲಾಭ? ಆ ಥರ ಹರಡೋದ್ರಲ್ಲಿಂದ ಅವು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ದೇ ಹೋಲ್ಡ್ ದ ಸಾಯಿಲ್ ವೆರಿ ಟೈಟ್ಲಿ. ಆ ಥರ ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಲ್ಲಿಂದ ನಮಗೆ ಒಂದು ಲಾಭ ಅದ. ಏನು ಅಂದರೆ ಹೆವಿ ರೈನ್ಫಾಲ್ ಆಗೋದ್ರಲ್ಲಿಂದ, ಮೀನ್ಸ್ ಜೋರಾಗಿ ಬೀಳೋ ಅಂಥ ಮಳೆಯಿಂದ ಆ ಮೇಲಿನ ಮಣ್ಣೇನದ ಅಂದರೆ ಅಪ್ಪರ್ ಲೇಯರ್ ಆಫ್ ದ ಸಾಯಿಲ್ ಏನದ ಅದು ನೀರಿನ ಜೊತೆಗೆ ಹರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ನಾವು ಸಾಯಿಲ್ ಎರೋಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆ್ಯಸ್ ಅ ಸಾಯಿಲ್ ಎರೋಷನ್. ಆ ಥರ ಆದರೆ ಬೇರೆ ಸಸ್ಯಗಳಿಗೆ ಬೆಳಿಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ ಸಿಗಂಗಿಲ್ಲ. ಆದರೆ ಬ್ರಯೋಫೈಟ್ಸ್ಗಳು ಆ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋದ್ರಲ್ಲಿಂದ ಜೋರಾಗಿ ಮಳೆ ಬಂದರೂ ಸಹಿತ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ, ಫ್ಲಡ್ ಆಗಿ ಹೋಗಂಗಿಲ್ಲ. ಹೆನ್ಸ್ ವಿ ಸೇ ಇಟ್ ಪ್ರಿವೆಂಟ್ಸ್ ದ ಸಾಯಿಲ್ ಎರೋಷನ್. ಇಟ್ ಪ್ರಿವೆಂಟ್ಸ್ ದ ಸಾಯಿಲ್ ಎರೋಷನ್. These are the economic importances as well as ecological importances of the bryophytes. ಮುಂದಿನ ವಿಡಿಯೋನಲ್ಲಿ ನಾವು ನೋಡಬೇಕಾಗಿರೋದು ಬ್ರಯೋಫೈಟ್ಸ್ಗಳಲ್ಲಿ ಬರುವ ಎರಡು ಗ್ರೂಪ್ ಆಫ್ ಪ್ಲಾಂಟ್ಸ್ಗಳು. ಒಂದು ಲಿವರ್ವರ್ಟ್ಸ್ ಮತ್ತು ಮಾಸಸ್. I come up with a new video having liverworts and mosses characteristics which are coming under bryophytes. See you in next video. Until take care. See you.